ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಯಾವುದೇ ತರ ಡ್ಯೂಟಿ ಬೀಳಲಿಲ್ಲ, ಎಂಟಿನೇ ಮನೆಗೆ ಬಂದೆ. ಮತ್ತೇನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಇವತ್ತು ಇನ್ನೂ ಪೋರ್ಟರ್ ಆನ್ ಮಾಡಿರ್ಲಿಲ್ಲ. ಬೆಳಗ್ಗೆನೆ ಒಂದು ಪರ್ಸನಲ್ ಡ್ಯೂಟಿ ಬಂದಿದೆ. ಹೋಗ್ತಾ ಇದೀನಿ ಪಿಕಪ್ಪಿಗೆ. ಇಲ್ಲೇ ನಮ್ಮ ಮನೆ ಹತ್ರನೇ ಪಿಕಪ್, ಉಳ್ಳಾಳ್ ಕೆರೆ ಹತ್ರ. ಅಲ್ಲಿಂದ ಲಕ್ಕೆರೆಗೆ, ಆಮೇಲೆ ಮತ್ತೆ ನೋಡುವ ಇದೇನು ಐಟಮ್ ಅಪ್ಪ ಅಂದ್ರೆ ಕಬ್ಬಿಣದ ಐಟಮ್, ಗೇಟೋ ಮೆಶೋ ಏನೋ ಇರುತ್ತೆ. ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ. ಕಿಲೋಮೀಟರ್ 0 ಮಾಡೋಣ. ಇವತ್ತು ಎಷ್ಟು ಗಾಡಿ ಓಡುತ್ತೆ ನೋಡೋಣ ಬನ್ನಿ. 0 ಆಯ್ತು. ನಿಮ್ಗೆ ತೋರಿಸ್ತೀನಿ ಸಂಜೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಇದು ಉಳ್ಳಾಳ್ ಹೋಗೋ ರೋಡು. ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಅದೇ ಲೊಕೇಶನ್. ಇಲ್ಲಿ ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ತಗೊಂಡ್ರೆ ಒಂದು ಫ್ಯಾಕ್ಟ್ರಿ ಇದೆ, ಫ್ಯಾಬ್ರಿಕೇಶನ್ ವರ್ಕ್ಸು, ಅದೇ ಫ್ಯಾಕ್ಟ್ರಿ ರೋಡ್. ಈ ರೋಡಲ್ಲ, ಪಕ್ಕದ ರೋಡು ಮಿಸ್ ಆಗೋಯ್ತು. ನನಗೆ ಕನ್ಫ್ಯೂಸ್ ಆಗ್ತಿದೆ ಯಾವ ರೋಡು ಅಂದ್ಬಿಟ್ಟು. ಅದೇ ಪಕ್ಕದ ರೋಡೇ ಇರ್ಬೋದು, ಪಕ್ಕದ ರೋಡೇ. ಅಲ್ಲಿ ಕಾಣ್ತಿದೆಯಲ್ಲ ಮೆಶ್ಗಳು, ಅದೇ ರೋಡು. ಲೋಡ್ ಮಾಡ್ಕೊಳ್ಳೋಣ ಬನ್ನಿ. ಲೋಡೆಲ್ಲ ಮಾಡ್ಕೊಂಡಿದ್ದಾಯ್ತು. ಓಪನ್ ಡೋರ್ ಇದೆ. ಪೊಲೀಸ್ ಹಿಡಿದ್ರೆ 500 ರೂಪಾಯಿ. ಹೋಗೋಣ ಬನ್ನಿ. ಅನ್ಲೋಡಿಂಗ್ ಪಾಯಿಂಟ್ ಇದೆ ಬಿಲ್ಡಿಂಗು. ಲಕ್ಕೆರೆ ಖಾಲಿ ಆಯ್ತು. ಖಾಲಿ ಆಗ್ತಿದಂಗೆ ಮನೆ ಹತ್ರ ಮತ್ತೊಂದು ಪರ್ಸನಲ್ ಡ್ಯೂಟಿ ಬಂದಿದೆ. ಹೋಗ್ತಾ ಇದ್ದೀನಿ ಪಿಕಪ್ಪಿಗೆ. ಬನ್ನಿ ಅದನ್ನು ಮುಗಿಸೋಣ. ಅದು ಗ್ಲಾಸ್ ಐಟಮ್ ಇದೆ, ಹೋಗೋಣ ಬನ್ನಿ. 2ನೇ ಟ್ರಿಪ್ ಇಲ್ಲೇ ಮನೆ ಹತ್ರನೇ ಪಿಕಪ್ ಇತ್ತು. ಮನೆಯವ್ರು ಪಿಕ್ ಮಾಡಿದ್ರು. ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಿಕಪ್ಪಿಗೆ. 2ನೇ ಟ್ರಿಪ್ಪಿಗೆ ಗ್ಲಾಸ್ ಐಟಮ್ ಅಂತ. ಇಲ್ಲಿ ಮುಗಿನಪಳ್ಳಿ ಡ್ರಾಪ್ ಲೋಕಲ್. ಇಲ್ಲೇ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಡ್ರಾಪ್ ಇದೆ. ಹೋಗ್ತಾ ಇದ್ದೀನಿ. 2ನೇ ಬಾಡಿಗೆ ಕ್ಯಾನ್ಸಲ್ ಆಯ್ತು. ಗ್ಲಾಸು ತುಂಬಾನೇ ದೊಡ್ಡದಿತ್ತು, ಎತ್ತಾಗಲಿಲ್ಲ. ಈಗ ಟೈಮ್ ಆಗ್ಲೇ 1:15 ಆಗಿದೆ. ಈಗ ಒಂದು ಪೋರ್ಟರ್ ಡ್ಯೂಟಿ ಬಿದ್ದಿದೆ. ಚಿಕ್ಕ ಬಸ್ತಿಯಿಂದ RPC ಲೇಔಟಿಗೆ 675 ರೂಪಾಯಿಗೆ ಹೋಗ್ತಾ ಇದೀನಿ ಪಿಕಪ್ಗೆ. ಪೇಮೆಂಟ್ ಮಾಡಿಸ್ಕೊಂಡು ಹೋಗ್ಬೇಕಂತೆ ಗಾಡಿನ. ಹೋಗ್ತಾ ಇದೀನಿ. ಪೇಮೆಂಟ್ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇದೆಯಂತೆ ಪಿಕಪ್. ಊಟ ಐಟಮ್ ಅಂತೆ. ಹೋಗ್ತಾ ಇದೀನಿ. ಪೇಮೆಂಟ್ ಮಾಡಿಸಿದಾಯ್ತು. ಗಾಡಿ ತೂಕ ಬಂದ್ಬಿಟ್ಟು 1250 kg ಇದೆ. ಸೌದೆ ಲೋಡ್ ಅಂತೆ. ಇಲ್ಲೇ ಮುಂದೆ ಇದೆ ಪಿಕಪ್ಪು. ಮರದ ಕ್ರೇಟ್ಗಳು ಇಲ್ಲಿಂದ ಲೋಡ್ ಮಾಡಿಕೊಂಡು ಮತ್ತೆ ಅಲ್ಲಿ ಪೇಮೆಂಟ್ ಮಾಡಿಸಿ ಹೋಗ್ತಿದ್ದಂಗೆ ಗಾಡಿ ರೆಡಿ ಇತ್ತು. ಅದಕ್ಕೆ ಕ್ರಾಸಿಂಗ್ ಮಾಡ್ಕೊಂಡ್ರು. ನಮ್ಮ ಗಾಡಿಯಿಂದ ಈ ದೊಡ್ಡ ಗಾಡಿ ಕ್ರಾಸಿಂಗ್ ಮಾಡ್ತಿದ್ದಾರೆ. ಇದು ಇಲ್ಲಿಂದ ಬೇರೆ ಕಡೆ ಹೋಗುತ್ತೆ. ಪೋರ್ಟ್ರಲ್ಲಿ 2ನೇ ಡ್ಯೂಟಿ ಬಿದ್ದಿದೆ. ಪಿಕಪ್ಪಿಗೆ ಹೋಗ್ತಾ ಇದೀನಿ. ಪಿಕಪ್ 2 ಕಿಲೋಮೀಟರ್ ಇದೆ ಇಲ್ಲಿಂದ. ಲೋಕಲ್ ಅಲ್ಲೇ 1 ಕಿಲೋಮೀಟರ್ ಇದೆ ಅಂತೆ ಡ್ರಾಪು. ಹೋಗ್ತಾ ಇದೀನಿ. ಏನೋ ಗೇಟ್ ಇದೆಯಂತೆ. ಹೋಗ್ತಾ ಇದೀನಿ. RPC ಲೇಔಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದೆ. ಇಲ್ಲಿಂದ ಚಂದ್ರ ಲೇಔಟ್ ಕೊಟ್ಟಿದ್ದಾನೆ. ಚಂದ್ರ ಲೇಔಟ್ ಇಂದ ಗಂಗೊಂಡಳ್ಳಿ ಅಂತೆ ಡ್ರಾಪು. 2ನೇ ಡ್ಯೂಟಿ. 2ನೇ ಪಾಯಿಂಟ್ ಸ್ಕ್ರ್ಯಾಪ್ ಐಟಮ್ ಇತ್ತು. ಅಲ್ಲಿಂದ ಲೋಡ್ ಮಾಡಿಕೊಂಡು ಅವ್ರ ಸ್ಕ್ರ್ಯಾಪ್ ಗೋಡೌನಿಗೆ ಬಂದೆ. ಇಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಪೋರ್ಟರ್ ಆನ್ ಮಾಡಬೇಕು, ನೋಡಬೇಕು ಯಾವ್ದು ಬೀಳುತ್ತೆ ಅಂತ. ಮತ್ತೆ 3ನೇ ಡ್ಯೂಟಿ ಬಿದ್ದಿದೆ. ಇಲ್ಲೇ ದೀಪಾಂಜಲಿ ನಗರದಿಂದ ಬನಶಂಕರಿಗೆ. ಇದೇ ಪಿಕಪ್ ಲೊಕೇಶನ್. ಬನ್ನಿ ನಿಮ್ಮ ಪಿಕಪ್ಪಿಗೆ ವೆಯ್ಟ್ ಮಾಡಿ ಅಂದಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಲೋಡ್ ಮಾಡ್ತಾ ಇದ್ದಾರೆ. ಲೋಡ್ ಮಾಡಿಕೊಂಡು ಐಟಮ್ ಎಲ್ಲ ಈಚೆ ಬೀಳೋ ಥರ ಇತ್ತು. ಕ್ಲೀನಕ್ಕೆ ಹಗ್ಗ ಹಾಕ್ಕೊಂಡೆ. ಹಗ್ಗ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಬಿಟ್ಟೆ. ಸೆಂಟ್ರಲ್ ಲೈನ್ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಹೋಗ್ತಿದ್ದಂಗೆ ಖಾಲಿ ಮಾಡಿಕೊಂಡ್ರು. ಟೈಮ್ ಈಗ ಸಂಜೆ 6 ಗಂಟೆ ಆಗ್ತಾ ಬಂತು. ನಾಳೆ ಒಂದು ಆಂಧ್ರ ಬಾಡಿಗೆ ಇದೆ. ಸೊ ಈಗ ಹೋಗಿ ಲೋಡ್ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಬಿಡ್ಬೋದು. ಅದಕ್ಕೆ ಪೋರ್ಟ್ರು ಆಫ್ಲೈನ್ ಮಾಡಿಕೊಂಡು ಪೋರ್ಟ್ರಲ್ಲಿ 3 ಡ್ಯೂಟಿ ಆಯಿತು. ಪರ್ಸ್ನಲ್ ಒಂದು ಆಗ್ತು. ರೋಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಪಿಕಪ್ ಒಂದು 6 ಕಿಲೋಮೀಟರ್ ಏರಿದೆ. ಹೋಗ್ತಾ ಇದ್ದೀನಿ. ಇದು ಬಂದು ಡೆಕೋರೇಷನ್ ಐಟಮು. ನಿಮಗೆ ನಾಳೆ ತೋರಿಸ್ತೀನಿ ಇದೆಲ್ಲ ಯಾವ ರೀತಿ ಇರುತ್ತೆ ಅಂತ. ಲೋಡ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಲೋಡ್ ಎಲ್ಲಿಗಪ್ಪ ಅಂದ್ರೆ ಮನ್ನೂರ್ ಅಂತ, ರಾಜಂಪೇಟು, ಆಂಧ್ರ. ಬೆಳಗ್ಗೆ ಬೇಗ ಎದ್ದು ಬಿಡ್ತೀನಿ. ಮತ್ತೆ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ.
ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್.